ಅಯೋಧ್ಯೆಯಲ್ಲಿ ರಾಮ ಮಂದಿರ ಇದೀಗ ಲೋಕಾರ್ಪಣೆಗೊಂಡಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮದೊಂದಿಗೆ 5 ಶತಮಾನಗಳ ಕನಸು ಇದೀಗ ನನಸಾಗಿದೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಿದವು. ಅಗಲಗುರ್ಕಿಯ ಶ್ರೀರಾಮನ ದೇಗುಲದಲ್ಲಿ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ದೇವಾಲಯದಲ್ಲಿ ರಾಮ ಭಜನೆಯನ್ನು ಸಹ ಹಮ್ಮಿಕೊಂಡಿದ್ದರು. ಗ್ರಾಮವೆಲ್ಲ ಕೇಸರಿಮಯವಾಗಿ ಕಳೆ ಕಟ್ಟಿತ್ತು. ಗ್ರಾಮ ಆರ್ ಚಂದ್ರಶೇಖರ್ ಅಂತ ಹೇಳ್ಬಿಟ್ಟು ಇವತ್ತು ಏನು 500 ವರ್ಷಗಳ ಇತಿಹಾಸದಲ್ಲಿ ಇವತ್ತಿನ ದಿವಸ ರಾಮ ಮಂದಿರ ಅಯೋಧ್ಯೆಯಲ್ಲಿ ಉದ್ಘಾಟನೆ ಆಗಿದೆ. ಅದರ ಪ್ರಯುಕ್ತ ಇವತ್ತು ನಮ್ಮೂರಲ್ಲೂ ಸಹ ರಾಮದೇವರ ಆ ದೇವಸ್ಥಾನದಲ್ಲಿ ಇವತ್ತು ನಾವು ಬೆಳಗ್ಗೆ 12 ಗಂಟೆ 10 ನಿಮಿಷಕ್ಕೆ ಪೂಜೆ ಆಗಿದೆ. ಮತ್ತು ಸಂಜೆ ಈಗ ಊರಿನ ಎಲ್ಲರೂ ಸಹ ತಂಬಿಟ್ಟಿನ ದೀಪಗಳನ್ನು ತಗೊಂಬಂದು ದೇವ್ರಿಗೆ ಬೆಳಗುವ ಮುಖಾಂತರ ಕಾರ್ಯಕ್ರಮ ಇದೆ. ಮತ್ತು ದೀಪಗಳು ಬೆಳಗಿದ್ದಾದಮೇಲೆ ಸಂಜೆ ಎಲ್ಲರಿಗೂ ಸಹ ಊರಿನ ಎಲ್ಲರೂ ಒಂದೇ ಕಡೆ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಇದು ಇತಿಹಾಸದ ಪುಟಗಳಲ್ಲಿ ಇವತ್ತು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಇವತ್ತು ರಾಮ ಮಂದಿರ ಆಗಿದೆ. ಹಿಂದೂಗಳ ಏನು ಆಸೆ ಇತ್ತು ಆ ಆಸೆ ಇವತ್ತು ಈಡೇರಿದೆ. ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜಾ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು. ಶ್ರೀರಾಮಾಚಾರ್ಯ ಅಂತ ನಮ್ಮ ದೇವಸ್ಥಾನದಲ್ಲಿ ಇವತ್ತು ದೇವಾಲಯದಲ್ಲಿ ರಾಮ ಪ್ರತಿಷ್ಠಾಪನೆ ಮಹೋತ್ಸವ ಕಾರ್ಯಕ್ರಮ ಡೆಲ್ಲಿ ಆಗಿದೆ. ಈಗ ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಪಂಚಾಮೃತ ಅಭಿಷೇಕ ಮತ್ತು ವಿಶೇಷ ಅಲಂಕಾರ ರಂಗನಾಥ ಸ್ವಾಮಿಗೆ ಸಾಯಂಕಾಲ ಲಕ್ಷ ದೀಪೋತ್ಸವ ಇರುತ್ತೆ. ಊರಿನ ಗ್ರಾಮಸ್ಥರೆಲ್ಲ ಸೇರಿ ಲಕ್ಷ ದೀಪೋತ್ಸವ ಅಂಗವಾಗಿ ಪ್ರತಿಷ್ಠಾಪನೆ ಆಗಿದೆ. ಅದರ ಅಂಗವಾಗಿ ನಾವು ಊನೆಗಲ್ ಗ್ರಾಮದಲ್ಲಿ ಲಕ್ಷ ದೀಪೋತ್ಸವ ಮತ್ತು ತಿಂಡಿ ತೀರ್ಥ ಪದಾರ್ಥಗಳು ಶ್ರೀ ರಂಗನಾಥ ಸ್ವಾಮಿ ಅಭಿಷೇಕ ಎಲ್ಲ ಮಾಡ್ತಾಯಿದ್ದೀವಿ. ಯಾಕಂದರೆ ಇದು ಮಾಡ್ತಾ ಇರೋದು 500 ವರ್ಷಗಳಿಗೆ ನಾವು ಎಷ್ಟೋ ಜನ ಇದರಿಂದ ತೊಂದರೆ ಆಗಿ ಎಲ್ಲ ಮಾಡಿ ಕಟ್ಟಿದ್ದಾರೆ. ಅದರ ಪ್ರಯುಕ್ತ ಇದನ್ನು ಇವತ್ತು ಹಾಗೆಯೇ ಮುತ್ತಕದಹಳ್ಳಿ ಗ್ರಾಮದಲ್ಲಿಯೂ ಸಹ ಶ್ರೀ ಮುನೇಶ್ವರ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು. ನಾಯನಹಳ್ಳಿ ಗ್ರಾಮದ ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಿ ಪ್ರಸಾದ ವಿನಿಯೋಗವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಸೇರಿದ್ದರು. ಇನ್ನು ನಾಯನಹಳ್ಳಿ ಗ್ರಾಮಸ್ಥರು ಅಜ್ಜವರ ಗೇಟ್ ಬಳಿ ಶ್ರೀರಾಮನ ಫೋಟೋಗೆ ವಿಶೇಷ ಪೂಜೆ ಸಲ್ಲಿಸಿ ಪಾನಕ ಹೆಸರು ಬೇಳೆಯನ್ನು ಹಂಚಿದರು. ಈ ಸಂದರ್ಭದಲ್ಲಿ ದೇವರಾಜ್, ತೇಜು ಶ್ರೀನಿವಾಸ್, ದೇವಪ್ಪ,
ಊರಿನ ಮುಖಂಡರು ಮತ್ತಿತರರು ಹಾಜರಿದ್ದರು. ಈ ಶುಭ ಸಂದರ್ಭದಲ್ಲಿ ವಿವಿಧೆಡೆ ಪುಟ್ಟ ಪುಟ್ಟ ಮಕ್ಕಳು ರಾಮ ಲಕ್ಷ್ಮಣ ವೇಷಧಾರಿಗಳಾಗಿ ಮಿಂಚಿದರು. ಲಕ್ಷ್ಮೀನಾರಾಯಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.